ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದಕ್ಕೆ ಟಿಫಿನ್ ರೆಡಿ ಇದೆ ಅಲ್ವಾ? ಹಾ ರಾಧಿಕಾ, ರೆಡಿ ಇದೆ, ತಂದ್ಬಿಡಿ. ಸರಿ. ಸುಕನ್ಯಾ, ಬಾಮ್ಮ ಕೂತ್ಕೋ. ಅಣ್ಣ ಬನ್ನಿ. ಏನ್ ರಮ್ಯಾ ಇದೆಲ್ಲ? ನಾನೇನು ಮಾಡಿಲ್ಲ ಅಕ್ಕ. ಸ್ವಲ್ಪ ಸಮಾಧಾನದಿಂದ ಇರು. ನಡಿ. ಅರೆ ಗಮ್ಯಾ, ವಿಘ್ನೇಶ್, ಯಾಕಿಷ್ಟು ಲೇಟ್ ಮಾಡ್ಬಿಟ್ರಿ? ಬಾವ, ತುಂಬಾ ಟ್ರಾಫಿಕ್ ಇತ್ತು. ಹೌದಾ? ಸರಿ, ಬನ್ನಿ ಒಳಗೋಗೋಣ. ಬನ್ನಿ ಬನ್ನಿ. ರಾಧಿಕಾ, ಸಾಕು. ಇದನ್ನೆಲ್ಲ ನಾವು ನೋಡ್ಕೋತೀವಿ. ನೀನ್ ರೂಮಿಗೆ ಹೋಗಿ ರೆಸ್ಟ್ ಮಾಡು. ಪರವಾಗಿಲ್ಲ ಅದಕ್ಕೆ, ನಾನು ಹೆಲ್ಪ್ ಮಾಡ್ತೀನಿ. ಆಯ್ತು, ಎಲ್ರೂ ಹೊಟ್ಟೆ ತುಂಬಾ ತಿನ್ನಿ, ಸಂಕೋಚ ಪಟ್ಕೋಬೇಡಿ. ಆಯ್ತಮ್ಮ. ಅಮ್ಮ, ಅಮ್ಮ, ಯಾರು ಬಂದಿದಾರ ನೋಡು. ಯಾರ್ದ ಮಗ? ಗಮ್ಯಾ, ಅಳಿಯಂದ್ರೆ ಇವಾಗ ಬಂದ್ರಾ? ಅಜ್ಜಿ ಚೆನ್ನಾಗಿದ್ಯಾ? ಓ ಕಣವ, ನಾ ಸಂದಾಕಿದ್ದೀನಿ. ನೀವಿಬ್ರು ಸಂದಾಕಿದ್ದೀರಾ? ಹಾ ಅಜ್ಜಿ, ಚೆನ್ನಾಗಿದ್ದೀವಿ. ಎಲ್ಲಿ ನಮ್ ಗಮ್ಯ ಇನ್ನೂ ಬಂದೇ ಇಲ್ವಲ್ಲ ಅನ್ಕತಾ ಇದ್ದೆ. ಅಷ್ಟ್ರಾಗ್ ಬಂದ್ಬಿಟ್ಟೆಲ್ಲ. ಗಮ್ಯಾ, ನಮ್ ಕೈಗೆ ಮಗುನ ಯಾವಾಗ ಹೆತ್ಕೊಡ್ತೀಯಾ? ಮುಂದಿನ ತಿಂಗಳು ಡಾಕ್ಟರ್ ಡೇಟ್ ಕೊಟ್ಟಿದಾರತ್ತೆ. ಸರಿ ಸರಿ, ನೀವಿಬ್ರು ಟಿಫನ್ ಮಾಡಿ ಬನ್ನಿ. ಅಯ್ಯೋ ಬೇಡ ಅಣ್ಣ. ಹೌದು ಬಾವ, ನಾವ್ ಬರ್ತಾ ಮುಗಿಸ್ಕೊಂಡ್ ಸುನೇನಾ, ಹೋ ಕಾಫಿ ಟೀ ಏನಾರು ಮಾಡ್ಕೊಂಬಾ. ಹಾರಿ. ಅಯ್ಯೋ ಅಕ್ಕ, ಬೇಡ, ಎಲ್ಲಾನು ಮುಗಿಸ್ಕೊಂಡೇ ಬಂದಿದೀವಿ. ಬೆಳ್ಬೆಳ್ಗೆನೆ ಯಾಕೆ ಸ್ಟ್ರೈನ್ ಮಾಡ್ಕೊಂಡು ಇಲ್ಲಿಗೆ ಬರೋದಕ್ ಹೋದ್ರಿ? ಒಂದೇ ಸಲ ಚೌಟ್ರಿಗೆ ಬರ್ಬೋದಿತ್ತಲ್ವಾ? ನಾನು ಇದನ್ನೇ ಹೇಳ್ದೆ ಅದಕ್ಕೆ. ಗಮ್ಯ ನನ್ ಮಾತೆ ಕೇಳಿಲ್ಲ. ಗಮ್ಯನ್ ದೇಹ ಮಾತ್ರ ನಮ್ಮ ಮನೇಲಿತ್ತು, ಮನ್ಸೆಲ್ಲ ಇಲ್ಲೇ ಇದೆ. ಅದಕ್ಕೆ ಅಮ್ಮ ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ರಾಧಿಕನ್ ಮದ್ವೆ ಅಂತ ಎಲ್ರೂ ಇಲ್ಲೇ ಇರ್ಬೇಕಾದ್ರೆ ಅವಳಿಗೂ ಆಸೆ ಇರಲ್ವಾ? ಬರೀ ಆಸೆ ಅಷ್ಟೇ ಅಲ್ಲ ಅಮ್ಮ, ಅಕ್ಕನ ಮದ್ವೆಲ್ ನಿಂತು ಅವಳ ಮದ್ವೆಲ್ ನಡೆಯೋ ಎಲ್ಲಾ ಶಾಸ್ತ್ರಗಳನ್ನೂ ನೋಡ್ಬೇಕು. ನನ್ ಮದ್ವೆಲಿ ಜೊತೆಲ್ ನಿಂತು ಪ್ರತಿಯೊಂದ್ ಕೆಲ್ಸನೂ ಮಾಡಿರೋ ಅಕ್ಕನ ಮದ್ವೆಲಿ ಎಲ್ಲಾ ಕೆಲ್ಸನೂ ಮಾಡ್ಬೇಕು. ವಿಘ್ನೇಶ್, ಈಗ್ಲೇ ಹೋಗ್ಬೇಕು ಅಂತ ಹೋಗ್ಬಿಡ್ಬೇಡಿ. ಮದ್ವೆ ಮುಗಿಯೋವರೆಗೂ ನೀವಿಲ್ಲೇ ಇರ್ಬೇಕು. ಅಯ್ಯೋ ಅದಕ್ಕೆ ನನ್ಗೆ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅದ್ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಆಗಿ ಚೌಟ್ರಿಗೆ ಬಂದ್ಬಿಡ್ತೀನಿ. ಅಳಿಯಂದ್ರೆ ನೀವು ನಮ್ಗಳ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಅತ್ತೆ, ಕೆಲ್ಸ ಮುಗಿದ್ ಕೂಡ್ಲೆ ಬಂದ್ಬಿಡ್ತೀನಿ. ಏನ್ ಬ್ರೋ ನೀವು ಹೀಗ್ ಬಂದಾಗ ಹೋಗ್ತೀನಿ ಅಂತಿದ್ರಲ್ಲ? ಶಶಿ ಅವರೇ, ಆಫೀಸಲ್ಲಿ ಅರ್ಜೆಂಟ್ ಮೀಟಿಂಗು, ಅದ್ ಮುಗಿದ್ ಕೂಡ್ಲೆ ನಾನು ಡೈರೆಕ್ಟ್ ಆಗಿ ಚೌಟ್ರಿಗೆ ಬಂದ್ಬಿಡ್ತೀನಿ. ಸರಿ ವಿಘ್ನೇಶ್, ಹೋಗ್ ಬನ್ನಿ. ಅಜ್ಜಿ ಬರ್ತೀನಿ. ಅಜ್ಜಿ ಅವ್ರು ಬಿಟ್ಟು ಬರ್ತೀನಿ. ಬಾಯ್, ಹುಷಾರು. ಹಾ. ಗಮ್ಯಾ, ಬಾ ತಿಂಡಿ ತಿನ್ನು. ಅಯ್ಯೋ ಅಕ್ಕ, ಬೇಡ ಅಕ್ಕ. ನೀನು ಅದಕ್ಕೆ ತಟ್ಟೆ ತಗೊಂಬ. ಕೂತ್ಕೋ. ರಾಧಿಕಾ, ತಗೋ. ಗಮ್ಯಾ, ಏನ್ ತಿಂಡಿ ತಿಂದೆ? ದೋಸೆ ಅಕ್ಕ. ದೋಸೆನಾ? ಎಷ್ಟ್ ತಿಂದೆ? ಒಂದ್ ದೋಸೆ ಸಾಕಾ? ಯವ್ವೇ, ಬಸ್ರಿ ಹೆಂಗ್ಸು, ಒಟ್ಟು ತುಂಬಾ ತಿನ್ಬೇಕು. ಮಾಡು. ಅಕ್ಕ ಅಕ್ಕ, ನನ್ಗೂ ತುಂಬಾ ಹಸ್ವಾಗ್ತಾ ಇದೆ, ತಿನ್ಸು. ನನ್ಗೂ ಹಸ್ವಾಗ್ತಿದೆ, ನನ್ಗೂ ತಿನ್ಸಕ್ಕ. ಅಕ್ಕ ನನಗ್ ಫಸ್ಟ್. ಇಲ್ಲ ಅಕ್ಕ, ಮೊದ್ಲು ನನ್ಗ್ ತಿನ್ಸು. ಸರಿ ಸರಿ, ಇಬ್ರಿಗೂ ತಿನ್ನಿಸ್ತೀನಿ. ಕಾಶಿಣ್ಣ, ವಿಘ್ನೇಶ್ ಹೊರಟ್ರಾ? ಹೊರಟ್ರು. ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ನನಗ್ ಗೊತ್ತು. ನಿನಗೂ ತಿನ್ನಿಸ್ತೀನಿ. ಅಕ್ಕ ನನ್ಗೆ.
ಇವಾಗೇನೋ ಹಿಂಗಿದ್ದೀರಾ? ನಾಳೆ ದಿನ ನಮ್ ರಾಧಿಕಾ ಮದ್ವೆ ಗಂಡನ್ ಮನೆಗೆ ಹೋಯ್ತಾಳಲ್ಲ, ಅವಾಗ ಏನ್ ಮಾಡ್ತೀರಾ ಎಲ್ರು? ಅಜ್ಜಿ, ಮದ್ವೆ ಆದ್ರೆ ಏನು, ಅಕ್ಕ ನಮ್ಮನ್ನ ಮರ್ತ್ ಬಿಡ್ತಾಳ? ಭಾವನ್ ಮನೆ ಇಲ್ಲೇ ಇರೋದು, ಬೇಕಾದಾಗ ನಾವು ಹೋಗ್ತೀವಿ, ಅವರು ಬರ್ತಾರೆ. ಇವೆಲ್ಲ ಹೇಳಕ್ಕೆ ಕೇಳಕ್ಕೆ ಸಂದಾಕಿರ್ತದೆ ಮಗ, ಆದ್ರೆ ವಾಸ್ತವದಾಗೆ ಹಂಗೆಲ್ಲ ಇರಕ್ ಆಗಕ್ಕಿಲ್ಲ. ಮದ್ವೆ ಆದ್ಮೇಲೆ ಎಲ್ಲ ಗಂಡನ್ ಮನೆನೆ. ಗಂಡ ಮನೆ ಮಕ್ಕಳು ಸಂಸಾರ ಅಂತ ಎಲ್ಲ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಹೌದು, ಅಜ್ಜಿ ಹೇಳ್ತಾ ಇರೋದು ನಿಜಾನೇ. ಮದ್ವೆ ಆದ್ಮೇಲೆ ಎಲ್ಲನೂ ಬದ್ಲಾಗತ್ತೆ. ಅದು ಅನುಭವಕ್ಕೆ ಬಂದಾಗ್ಲೆ ಅದ್ರ ನೋವು ಏನು ಅಂತ ಗೊತ್ತಾಗೋದು. ನಾವಿಷ್ಟಪಟ್ಟವ್ರನ್ನ ಮದ್ವೆ ಆದ್ರೂ ನಮ್ಗಿಷ್ಟ ಬಂದಂಗಿರೋದಿಕ್ಕಾಗೋದಿಲ್ಲ. ಒಂದೊಂದ್ಸರಿ ನನಗೆ ಅಮ್ಮನ ಜೊತೆಲಿ ನಿಮ್ಮೆಲ್ಲರ ಜೊತೆಲೂ ಇರಬೇಕು ಅಂತನೂ ಅನ್ಸುತ್ತೆ, ಆದ್ರೆ ಆಗಲ್ಲ. ಅಲ್ಲಿ ಎಷ್ಟೇ ಖುಷಿಯಾಗಿದ್ರು ನಿಮ್ಗಳ ಜೊತೆನಲ್ಲಿ ಇರೋದಕ್ಕೆ ಆಗ್ತಿಲ್ವಲ್ಲ ಅಂತ ಕೊರಗದೆ ಇರೋ ದಿನಾನೇ ಇಲ್ಲ. ಇದು ಬರೀ ನನ್ನ ಕತೆ ಮಾತ್ರ ಅಲ್ಲ, ಪ್ರತಿ ಮದ್ವೆ ಆಗಿರೋ ಹೆಣ್ಮಕ್ಳದು ಇದೇ ಸ್ಥಿತಿ. ತವ್ರ ಮನೆಗೆ ಹೋಗ್ಬೇಕು ಅಂದ್ರು ನಮ್ಗೇನಾದ್ರೂ ಒಂದು ಕಾರಣ ಬೇಕು. ಇಲ್ಲಿಗೆ ಬಂದ್ರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಮನ್ಸೇ ಇರಲ್ಲ. ಹಾಗಂತ ಮದ್ವೆ ಆಗದೆ ಇರೋದಿಕ್ಕೂ ಆಗಲ್ಲ. ನಮಗ್ ಸಿಗೋ ಲೈಫನ್ನ ಒಪ್ಕೋಬೇಕು. ಅದೇ ಥರ ನಮ್ಮ ಅಕ್ಕಂಗೆ ಒಳ್ಳೆ ಲೈಫ್ ಸಿಕ್ಕಿದೆ. ಚಿರುಭಾವನಂತ ಒಳ್ಳೆ ವ್ಯಕ್ತಿ ನಮ್ಮ ಅಕ್ಕನ ಕೈ ಹಿಡಿತಿರೋದು ನಮಗ್ ತುಂಬಾ ಖುಷಿ. ನಮ್ಮ ಅಕ್ಕ ಆಸೆ ಪಟ್ಟಿದ್ದನ್ನ ಕೇಳೋಕ್ಕೂ ಮುಂಚೆನೆ ತಂದ್ಕೊಡ್ತಾರೆ ನಮ್ ಭಾವ. ಮತ್ತೆ ನಮ್ ಚಿರುಭಾವ ಅಂದ್ರೆ ಸುಮ್ನೆನಾ? ನಮ್ ರಾಧಿಕಾ ಅಕ್ಕನ್ನ ಎಷ್ಟು ವರ್ಷದಿಂದ ಪ್ರೀತಿ ಮಾಡಿದ್ದಾರೆ, ಇಷ್ಟೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದ್ದಾರೆ. ನಮ್ ರಾಧಿಕಾ ಅಕ್ಕನ ಜೊತೆನೆ ನಿಂತಿದ್ದಾರೆ ಅಂದ್ರೆ ನಮ್ ಭಾವ ಗ್ರೇಟ್. ನೀವೆಲ್ಲ ಹೇಳೋದೇನೋ ನಿಜಾನೇ, ಆದ್ರೂ ಏನೇ ಆಗ್ಲಿ ನನಗೆ ನನ್ನ ಕುಟುಂಬನೇ ಮೊದಲು. ನಾನು ಇಲ್ಲಿದ್ದು ಮಾಡ್ಬೇಕಾಗಿರೋ ಕೆಲ್ಸನ ಅಲ್ಲಿದ್ಕೊಂಡೇ ಮಾಡ್ತೀನಿ.